ಹೊಸದಾಗಿ ಲಾಂಚ್ ಆಗಿರುವಂತಹ ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ಬ್ರಾಂಡ್ ಆದ ಹೈ ಸೆಕ್ಯೂರ್ ಬಲ್ಬ್ ವೈಫೈ 3MP ಡ್ಯುಯಲ್ ಲೆನ್ಸ್ ಕ್ಯಾಮ್ರಾ ಇವತ್ತು ನಂತರ ಇರುವಂತದ್ದು. ನೋಡೋಕೆ ಇದು ನಿಮಗೆ ಬಲ್ಬ್ ರೀತಿಯಾಗಿ ಕೊಂಡ್ರು. ಇದರಲ್ಲಿ ನಿಮಗೆ ಎರಡು ಕ್ಯಾಮ್ರಾಗಳಿರುವಂತದ್ದು. ಒಂದು ಕ್ಯಾಮ್ರಾ ನಿಮಗೆ 360 ಡಿಗ್ರಿ ಆಗಿ ರೊಟೇಟ್ ಆಗ್ತಿದ್ರೆ ಸ್ಟಿಲ್ ಒಂದು ಕಡೆ ಇನ್ನೊಂದು ಲೆನ್ಸ್ ನಿಮಗೆ ಫೋಕಸ್ ಮಾಡ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಇದು 360 ಡಿಗ್ರಿ ವರ್ಕ್ ಆಗುವಂತ ಒಂದು CCTV ಕ್ಯಾಮ್ರಾ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು ಅಡ್ವಾಂಟೇಜ್ ಆಪ್ಷನ್ಸ್ ಕೂಡ ಇರುವಂತದ್ದು. ಏನಪ್ಪಾ ಅಂತಂದ್ರೆ ಡಬಲ್ ಕ್ಯಾಮ್ರಾ ಇರುವಂತದ್ದು. ಅಷ್ಟೇ ಅಲ್ಲ, ಇದಕ್ಕೆ ಯಾವುದೇ ತರ ವೈರಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಹೋಲ್ಡರ್ಗೆ ಜಸ್ಟ್ ಟಿಲ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವು CCTV ಕ್ಯಾಮ್ರಾನ ಎಲ್ಲಿ ಕುತ್ಕೊಂಡು ಬೇಕಾದ್ರೂ ನೋಡಬಹುದು. ಬನ್ನಿ ಅದನ್ನ ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಒಂದು ಹೆವಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರೆಡಿ ಆಗಿರುವಂತದ್ದು. ಅಷ್ಟೇ ಅಲ್ಲ, ಇದನ್ನ ಓಪನ್ ಮಾಡ್ತಿದ್ದಂಗೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂತದ್ದು. ಅದಕ್ಕಿಂತ ಮುಂಚೆ ನಿಮಗೆ CCTV ಕ್ಯಾಮ್ರಾ ನೋಡೋಕೆ ಈ ರೀತಿ ಕಾಣಿಸುವಂತದ್ದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಹೆವಿ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ ಬಲ್ಬ್ ವೈಫೈ ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ಡಬಲ್ ಲೆನ್ಸ್ ಕ್ಯಾಮ್ರಾ ಇರುವಂತದ್ದು. ಗುರು ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಕೆಳಗಡೆ ಒಂದು ಕ್ಯಾಮ್ರಾ, ಮೇಲ್ಗಡೆ ಒಂದು ಕ್ಯಾಮ್ರಾ ಇರುವಂತದ್ದು. ಒಂದು ಕ್ಯಾಮ್ರಾ ನಿಮಗೆ ರೊಟೇಟ್ ಆಗ್ತಾ ಇದ್ರೆ ಇನ್ನೊಂದು ಕ್ಯಾಮ್ರಾ ಸ್ಟಿಲ್ ಒಂದು ಕಡೆ ಫೋಕಸ್ ಮಾಡ್ತಾ ಇರುತ್ತೆ. ಬಿಲ್ಡ್ ಕ್ವಾಲಿಟಿ ವೈಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಅದು ಬಿಟ್ರೆ ಇನ್ನು ಬೇರೆ ಆಕ್ಸೆಸರೀಸ್ ನ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ನಿಮಗೆ ಇದಕ್ಕೋಸ್ಕರ ಅಂತಾನೆ ಒಂದು ಹೋಲ್ಡರ್ ಕೂಡ ಕೊಟ್ಟಿರುವಂತದ್ದು. ಜಸ್ಟ್ ನೀವು ಹೋಲ್ಡರ್ಗೆ ಈ ತರ ಫಿಟ್ ಮಾಡ್ಕೊಂಡ್ರೆ ಸಾಕು, ಬೇರೆ ಯಾವುದೇ ತರದ ಎಕ್ಸ್ಟ್ರಾ ಒಂದು ವೈರಿಂಗ್ ನಿಮಗೆ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು. ಒಂಥರ ಸಖತ್ತಾಗಿರುವಂತ ಒಂದು ಆಪ್ಷನ್. ಅದು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಎಕ್ಸ್ಟ್ರಾ ಇದನ್ನ ಫಿಟ್ ಮಾಡ್ಕೊಳ್ಳೋಕೆ ಸ್ಕ್ರೂ ಕೂಡ ಕೊಟ್ಟಿರುವಂಥದ್ದು. ಈ ಒಂದು CCTV ಕ್ಯಾಮ್ರಾದಲ್ಲಿ ಸುಮಾರು ಅಡ್ವಾಂಟೇಜ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಮೊದಲಿಗೆ ಏನೇನು ಫೀಚರ್ಸ್ ಇದೆ ಅಂತ ತಿಳ್ಕೊಂಬರೋದು. ಆದರೆ ಇದೊಂದು 3MP ಕ್ಯಾಮ್ರಾ, ಹೈ ರೆಸಲ್ಯೂಷನ್ ನಿಮಗೆ ಲೆನ್ಸ್ ನ ಬಳಸಿರುವಂಥದ್ದು. ಅಷ್ಟೇ ಅಲ್ಲ, ನಿಮಗೆ ನೈಟ್ ಮತ್ತೆ ಡೇದಲ್ಲೂ ಕೂಡ ಕಲರ್ ವಿಷನ್ಸ್ ನ ಕೊಡುವಂಥದ್ದು. ಯಾಕಂದ್ರೆ ಇದರಲ್ಲಿ ಎಕ್ಸ್ಟ್ರಾ LED ಲೈಟ್ಸ್ ಕೂಡ ಇರುವಂಥದ್ದು. ಸೊ ನೋಡೋಕೆ ನಿಮಗೆ ಬಲ್ಬ್ ರೀತಿಯಾಗಿ ಕಾಣಿಸಿದ್ರು ಕೂಡ ನಿಮಗೆ ಎರಡು ಕ್ಯಾಮ್ರಾ ಕೂಡ ಇರುವಂಥದ್ದು. ಅಷ್ಟೇ ಈಸಿ ಆಗಿದ್ದು ಕ್ಯಾಮ್ರಾ ತರ ನಿಮಗೆ ಕಾಣಿಸಲ್ಲ. ಲಿಟರಲಿ ಸುಮಾರು ಜನ ಹೇಳ್ತಾರೆ, ಸರ್ ನಮಗೆ ಬಲ್ಬ್ ರೀತಿ ಆಗಿರಬೇಕು, ನೋಡೋಕೆ ಕ್ಯಾಮ್ರಾ ತರ ಇರಬಾರ್ದು ಅನ್ನೋರಿಗೆ ಇದೊಂದು ಸೂಪರ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ಎರಡು ಕ್ಯಾಮ್ರಾ ಇರೋದ್ರಿಂದ ನಿಮಗೆ ನೀವು ಇದನ್ನ ಬ್ಯಾಕ್ ಸೈಡ್ ಕೂಡ ಇಟ್ಕೋಬಹುದು, ಇದನ್ನ ನೀವು ಫ್ರಂಟ್ ಸೈಡ್ ಕೂಡ ಇಟ್ಕೋಬಹುದು. ತುಂಬಾನೇ ಅಡ್ವಾಂಟೇಜ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಇದನ್ನ ನೀವು ಶಾಪ್ಗಾಗ್ಲಿ, ಮನೆಗಾಗಿರ್ಲಿ, ಸೊ ಆಫೀಸ್ಗಾಗಿರ್ಲಿ ಎಲ್ಲ ಕಡೆನೂ ಕೂಡ ಯೂಸ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ಇದೊಂದು ವೈಫೈ ಕ್ಯಾಮ್ರಾ. ನಿಮ್ಮ ಹತ್ರ ಏನಾದರೂ ರೋಟರ್ ಕನೆಕ್ಷನ್ ಇದ್ರೆ, ಫೈಬರ್ ಕನೆಕ್ಷನ್ ಇದ್ರೆ, ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಇಂದನೂ ಕೂಡ ಇದನ್ನ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲೇ ಇದ್ರೂ ಕೂಡ ನೋಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಮೋಷನ್ ಟ್ರ್ಯಾಕಿಂಗ್ ಕೂಡ ಇರುವಂತದ್ದು. ಮೋಷನ್ ಟ್ರ್ಯಾಕಿಂಗ್ ಏನಪ್ಪಾ ಅಂದ್ರೆ ಈ ಒಂದು ಕ್ಯಾಮ್ರಾದ ಹತ್ತಿರ ನಿಮಗೆ ಯಾರೇ ಒಂದು 10-20 ಫೀಟ್ ಹತ್ರ ಬಂದ್ರೆ ಸಾಕು, ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಬಲ್ಬ್ ಕೂಡ ನಿಮಗೆ ಅಂದ್ರೆ ಒಂದು ಕ್ಯಾಮ್ರಾ ನಿಮಗೆ ಆಟೋಮೆಟಿಕ್ ಕೂಡ ಅವ್ರನ್ನ ಟ್ರ್ಯಾಕ್ ಮಾಡಿಬಿಟ್ಟು ನಿಮಗೆ ರೋಟೇಟ್ ಕೂಡ ಆಗುವಂಥದ್ದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇದು ಮೋಷನ್ ಡಿಟೆಕ್ಷನ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಈ ಒಂದು ಕ್ಯಾಮ್ರಾದ ಹತ್ತಿರ ಯಾರೇ ಬಂದರೂ ಕೂಡ ಸ್ಟಿಲ್ ಒಂದು ಫೋಟೋ ಹೊಡೆದು ಕೂಡ ನಿಮಗೆ ಒಂದು ನೋಟಿಫಿಕೇಶನ್ ರೂಪದಲ್ಲಿ ಕಳಿಸುವಂಥದ್ದು. ಸೊ ಹಾಗೆ ಇನ್ನಿದ್ರಲ್ಲಿ ನಿಮಗೆ ಅಲಾರಾಮ್ ಸಿಸ್ಟಮ್ ಕೂಡ ಇರುವಂಥದ್ದು. ಜಸ್ಟ್ ಅಲಾರಾಮ್ ಸಿಸ್ಟಮ್ ಆನ್ ಮಾಡಿದ್ರೆ ಸಾಕು, ಜಸ್ಟ್ ಅದೇ ಒಂದು ಡಿಸ್ಟೆನ್ಸ್ ಅಂದ್ರೆ 15 ಮತ್ತು 20 ಫೀಟ್ ಹತ್ರ ಯಾರು ಬಂದ್ರೆ ಸಾಕು, ನಿಮಗೆ ಒಂದು ಅಲಾರಾಮ್ ಕೂಡ ಹೊಡೆಯುವಂಥದ್ದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇನ್ನಿದ್ರಲ್ಲಿ ನೀವು 256 GB ವರೆಗೂ ನಿಮಗೆ ಮೆಮರಿ ಕಾರ್ಡ್ ಸಹ ಹಾಕೋಬಹುದು. ಸೊ ನಿಮಗೆ ಎಷ್ಟು ದಿನದ GB ಬೇಕೋ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ 64 GB ಹಾಕೊಂಡ್ರೆ ನಿಮಗೆ 10 ದಿನ ಬರುತ್ತೆ, 128 GB ಹಾಕೊಂಡ್ರೆ ನಿಮಗೆ ಒಂದು 20-25 ದಿನ ಬರುತ್ತೆ, ಅಥವಾ 256 GB ಹಾಕೊಂಡ್ರೆ ನಿಮಗೆ ಒಂದೂವರೆ ತಿಂಗಳವರೆಗೂ ನಿಮಗೆ ಒಂದು ಸ್ಟೋರೇಜ್ ನ ಕೊಡುವಂಥದ್ದು. ಕ್ಯಾಮ್ರಾದ ಇನ್ನೊಂದು ಅಡ್ವಾಂಟೇಜ್ ಫೀಚರ್ಸ್ ಅಂದ್ರೆ 2-way ಟಾಕಿಂಗ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಈ ಕ್ಯಾಮ್ರಾದಲ್ಲಿ ನಿಮಗೆ ಎಕ್ಸ್ಟ್ರಾ ಮೈಕು ಮತ್ತೆ ಸ್ಪೀಕರ್ ಇರೋದ್ರಿಂದ ನಿಮಗೆ 2-way ಕಮ್ಯುನಿಕೇಶನ್ಸ್ ಕೂಡ ಮಾಡಬಹುದು. ಅಂತಂದ್ರೆ ಒಂಥರ ಫೋನಿನ ತರ ನೀವು ಇದಕ್ಕೆ ಕಾಲ್ಸ್ ಕೂಡ ಮಾಡಬಹುದು. ಸೊ ಈ ಒಂದು ಕ್ಯಾಮ್ರಾ ಅಳವಡಿಸಿರುವಂತಹ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಈ ಕ್ಯಾಮ್ರಾದ ಮೂಲಕ ಅವ್ರ ಜೊತೆ ನೀವು ಮಾತಾಡಲೂಬಹುದು. ಸುಂದರ ಸಖತ್ತಾಗಿರುವಂತಹ ಒಂದು ಆಪ್ಷನ್. ಯಾಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಜಸ್ಟ್ ನೀವು ಮಾತಾಡಿದ್ರೆ ಸಾಕು, ನಿಮಗೆ ಈ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ. ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೆ ಕೇಳಿಸುತ್ತೆ. CCTV ಕ್ಯಾಮ್ರಾದ ವಿಡಿಯೋ ಕ್ಲಾರಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಒಂದು CCTV ಕ್ಯಾಮ್ರಾದಲ್ಲಿ ಎರಡು ಲೆನ್ಸ್ ಇರುವಂತದ್ದು. ಎರಡು ಲೆನ್ಸ್ಗೂ ಕೂಡ ನಿಮಗೆ 3MP ಒಂದು ಹೈ ರೆಸಲ್ಯೂಷನ್ ಲೆನ್ಸ್ ನ ಬಳಸಿರುವಂತದ್ದು. ಅಂದ್ರೆ 1080 ಪಿಕ್ಸೆಲ್ಸ್ ಫುಲ್ HD ಕ್ಲಾರಿಟಿಯಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡುವಂತದ್ದು. ಅಷ್ಟೇ ನಿಮಗೆ ವಿಡಿಯೋ ಕ್ಲಾರಿಟಿ ಮಾತ್ರ ಸಖತ್ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಇದು ನಿಮಗೆ ನೈಟ್ ವಿಷನ್ಸ್ ಕೂಡ ನಿಮಗೆ ಕಲರ್ ಅಲ್ಲೂ ಮಾಡ್ಕೋಬಹುದು, ಅಥವಾ ನೀವು ಬ್ಲಾಕ್ ಅಂಡ್ ವೈಟ್ ಅಲ್ಲೂ ಕೂಡ ಮಾಡ್ಕೋಬಹುದು. ನೈಟ್ ಆದ ತಕ್ಷಣ ಆಟೋಮೆಟಿಕ್ ನಿಮ್ಗೆ ಇಲ್ಲಿಂದ ಲೈಟ್ ಬರುತ್ತೆ, ಸೊ ಕಲರ್ ಅಲ್ಲಿ ಬರುತ್ತೆ. ಸೊ ಅದು ಬೇಡ ಅಂತಂದ್ರೆ ನಿಮಗೆ ಆಫ್ ಮಾಡ್ಕೊಂಡ್ರೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ HD ಅಲ್ಲಿ ಕೂಡ ನಿಮಗೆ ಇದು ತೋರಿಸುವಂತದ್ದು. ಇನ್ನು ಇದರ ನೀವು ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಈಸಿ ಆಗಿದ್ನ ಕನೆಕ್ಟ್ ಮಾಡ್ಕೊಳ್ಬಹುದು. ಯಾವುದೇ ತರ ವೈರಿಂಗ್ ನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜಸ್ಟ್ ಒಂದು ಬಲ್ಬ್ ಹೋಲ್ಡರ್ಗೆ ನೀವು ಇದನ್ನ ಹಾಕೊಂಡ್ರೆ ಸಾಕು, ಆರಾಮಾಗಿ ನಿಮಗೆ ಇದು ಫಿಟ್ಟಿಂಗ್ ಆಗುವಂತದ್ದು. ಈ ಒಂದು ಕ್ಯಾಮ್ರಾನ ಯಾರು ಬೇಕಾದ್ರೂ ಈಸಿಯಾಗಿ ಕೂಡ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬಹುದು. ನಿಮ್ಮ ಫೋನಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು HFS ಕ್ಲೌಡ್ ಅನ್ನೋ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಅದನ್ನ ನೀವು ಲಾಗಿಂಗ್ ಆಗಿ ಅದರಲ್ಲಿರುವಂತಹ ಒಂದು QR ಕೋಡ್ ಓಪನ್ ಆಗುತ್ತೆ. ಆ QR ಕೋಡ್ ನ ಜಸ್ಟ್ ಇದ್ರ ಮೇಲೆ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಆಗಿ ಮತ್ತೆ ಈಸಿ ಆಗಿ CCTV ಕ್ಯಾಮ್ರಾ ಆರಾಮಾಗಿ ಕೂಡ ನಿಮಗೆ ಇನ್ಸ್ಟಾಲ್ ಆಗುವಂತದ್ದು.